ಫ್ರೆಂಡ್, ನಾಳೆ ನಡೀತಿರೋಂಥ ಇಂಡಿಯಾ ವರ್ಸಸ್ ಪಾಕಿಸ್ತಾನ ವಿರುದ್ಧ ನಡೀತಿರೋಂಥ ಈ ಮ್ಯಾಚ್ ನಾಳೆ ಸೂಪರ್ ಸಂಡೆಗೆ ನಡೀತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಹೈ ವೋಲ್ಟೇಜ್ ಮ್ಯಾಚ್ ಫ್ರೆಂಡ್. ಈ ಒಂದು ಮ್ಯಾಚ್ಗೋಸ್ಕರ ಈ ಒಂದು ಟೂರ್ನಮೆಂಟೇ ಆಯೋಜನೆ ಮಾಡಿದಂಗೆ ಆಗುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಈ ಒಂದು ಮ್ಯಾಚ್, ಇಂಥ ಮ್ಯಾಚ್ ಸಿಗ್ಬೇಕಂದ್ರೆ 7 ವರ್ಷಕ್ಕೆ 3 ವರ್ಷಕ್ಕೆ ಒಂದ್ಸಲ ಸಿಗುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ನಾರ್ಮಲ್ ಸಿರೀಸ್ ಇಂಡಿಯಾ ವರ್ಸಸ್ ಪಾಕಿಸ್ತಾನ ವಿರುದ್ಧ ನೋಡೋಕೆ ಸಿಗಲ್ಲ. ಏನಾದ್ರೂ ಪಾಕಿಸ್ತಾನ ವರ್ಸಸ್ ಇಂಡಿಯಾ ಮ್ಯಾಚ್ ನೋಡಬೇಕು ಅಂದ್ರೆ ICC ಟೂರ್ನಮೆಂಟ್ ನಲ್ಲಿ ಅಷ್ಟೇ ಅವರು ಮುಖಾಮುಖಿ ಆಗುತ್ತೆ ಫ್ರೆಂಡ್. ಟೋಟಲ್ ಆಗಿ ನಾಲ್ಕಿಗೆ ಸೂಪರ್ ಸಂಡೇ. ಹಾಗೆ ಈ ಒಂದು ಮ್ಯಾಚ್ ಇಂಟ್ರೆಸ್ಟ್ ಆಗಿದೆ. ನಾಳೆ ಎಲ್ಲರಿಗೂ ಕೂಡ ರಜಾ, ಆದ್ರೆ ಈ ಒಂದು ಮ್ಯಾಚ್ ನೋಡೋಕು ಕೂಡ ತುಂಬಾನೇ ಇಂಟ್ರೆಸ್ಟ್ ಆಗಿ ನೋಡ್ತಾರೆ ಫ್ರೆಂಡ್. ಟೋಟಲ್ ಆಗಿ ಇಂಡಿಯಾ ಒಂದು ಮ್ಯಾಚ್ ಗೆದ್ದು ಬರ್ತಾ ಇದೆ, ಹಾಗೆ ಪಾಕಿಸ್ತಾನ ಒಂದು ಮ್ಯಾಚ್ ಸೋತು ಬರ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಇದು 5ನೇ ಮ್ಯಾಚ್. ಇದು ಚಾಂಪಿಯನ್ ಟ್ರೋಫಿ ಇದೆ 5ನೇ ಮ್ಯಾಚ್. ಇದು ಒಂದು ರೌಂಡ್ ಆಯ್ತು, ಇದು 2ನೇ ರೌಂಡ್. ಅಂದ್ರೆ ಎಲ್ಲರೂ ಕೂಡ ಒಂದೊಂದು ಸಲ ಆಡಿದ್ರು. ಈಗ 2ನೇ ರೌಂಡ್ ಸ್ಟಾರ್ಟ್ ಆಗ್ತಾ ಇದೆ. ಈ ಒಂದು ದುಬೈ ಇಂಟರ್ನ್ಯಾಷನಲ್ ಗ್ರೌಂಡ್ ಅಂದ್ರೆ ಇದು ಕೂಡ ಪಾಕಿಸ್ತಾನ ಹೋಮ್ ಗ್ರೌಂಡ್ ಕೂಡ ಆಗುತ್ತೆ ಫ್ರೆಂಡ್. ಯಾಕಂದ್ರೆ ಈ ಒಂದು ಗ್ರೌಂಡ್ ನಲ್ಲೂ ಕೂಡ ಪಾಕಿಸ್ತಾನ ಬಹಳ ODI ಆಡಿದೆ ಫ್ರೆಂಡ್. ಟೋಟಲ್ ಆಗಿ ಇಂಡಿಯಾ ಒಂದು 7 ODI ಆಡಿದ್ರೆ ಪಾಕಿಸ್ತಾನ ಬಹಳ ಸಲ ಆಡಿದೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಈ ಪಂದ್ಯ ಡೂ ಆರ್ ಡೈ ಪಾಕಿಸ್ತಾನಕ್ಕೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಡೂ ಆರ್ ಡೈ ಪಾಕಿಸ್ತಾನಕ್ಕೆ. ಏನಾದ್ರೂ ಇಂಡಿಯಾ ಇದರಲ್ಲಿ ಪಾಕಿಸ್ತಾನ ವಿರುದ್ಧ ಸೋತ್ರೆ ಒಂದು ಚಾನ್ಸ್ ಇದೆ, ಆದ್ರೆ ಇಂಡಿಯಾ ವಿರುದ್ಧ ಏನಾದ್ರು ಪಾಕಿಸ್ತಾನ ಸೋತ್ರೆ ಸೀದಾ ಮನೆಗೆ ಹೋಗುತ್ತೆ ಫ್ರೆಂಡ್. ಟೋಟಲ್ ಆಗಿ ಯಾಕಪ್ಪ ಅಂದ್ರೆ ಅವ್ರಿಗೆ ಅವಕಾಶ ಕಮ್ಮಿ ಇದೆ. ಒಂದ್ಸಲ ಸೋತಿದ್ದಾರೆ ಅವರು ನ್ಯೂಜಿಲೆಂಡ್ ವಿರುದ್ಧ. ಹಾಗಾಗಿ ಈ ಒಂದು ಮ್ಯಾಚ್ ಸೋತ್ರೆ ಇಲ್ಲಿಗೆ ಮುಗಿತು, ಡೈರೆಕ್ಟ್ ಆಗಿ ಮನೆಗೆ ಹೋಗ್ತಾರೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಫ್ರೆಂಡ್, ಟೋಟಲ್ ಆಗಿ ನಾಳೆ ನಡೆಯುತ್ತಂತ ದುಬೈ ಇಂಟರ್ನ್ಯಾಷನಲ್ ಗ್ರೌಂಡ್ ನಲ್ಲಿ ಟೋಟಲ್ ಆಗಿ 32 ಮ್ಯಾಚ್ ನಡೆದಿದೆ ಫ್ರೆಂಡ್. ಟೋಟಲ್ ಆಗಿ 34 ನಡೆದಿದೆ. 34ರಲ್ಲಿ 12 ಫಸ್ಟ್ ಬ್ಯಾಟಿಂಗ್ ನವ್ರು ಗೆದ್ರೆ 21 ಸಲ ಸೆಕೆಂಡ್ ಬ್ಯಾಟಿಂಗ್ ನಲ್ಲಿ ಗೆದ್ದಿದ್ದಾರೆ. ಹಾಗೆ ಒಂದು ಇದರಲ್ಲಿ ಟೈ ಇದೆ. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ಹೈಯೆಸ್ಟ್ ಸ್ಕೋರ್ ಅಂದ್ರೆ ಈ ಒಂದು ಗ್ರೌಂಡ್ ನಲ್ಲಿ ಎವರೇಜ್ ಸ್ಕೋರ್ ಟೋಟಲ್ ಆಗಿ ಎವರೇಜ್ ಆಗಿ ಸ್ಕೋರ್ ನೋಡೋದಾದ್ರೆ, ಅನ್ನೋದು ಎವರೇಜ್ ನೋಡೋದಾದ್ರೆ 228 ಎವರೇಜ್ ಸ್ಕೋರ್ ಇದೆ. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ಹೈಯೆಸ್ಟ್ ಸ್ಕೋರ್, ಟೋಟಲ್ ಆಗಿ ಹೈಯೆಸ್ಟ್ ಸ್ಕೋರ್ ಅಂದ್ರೆ 355. ಹಾಗೆ ಈ ಒಂದು ಗ್ರೌಂಡ್ ನಲ್ಲಿ ದುಬೈ ಇಂಟರ್ನ್ಯಾಷನಲ್ ಗ್ರೌಂಡ್ ನಲ್ಲಿ ಲೋಯೆಸ್ಟ್ ಸ್ಕೋರ್ ಹೋಗಿನಪ್ಪ ಅಂದ್ರೆ 116 ರನ್ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ 355 ರನ್ ಇನ್ನು ಹೈಯೆಸ್ಟ್ ಟಾರ್ಗೆಟ್ ಇದೆಯಲ್ಲ, ಈ ಒಂದು ಟಾರ್ಗೆಟ್ ರೀಚ್ ಮಾಡಿದ್ರೆ ಸಾಕು, ಆರಾಮಾಗಿ ಗೆಲ್ಲುತ್ತೆ ಇಂಡಿಯಾ ಆಗ್ಲಿ ಪಾಕಿಸ್ತಾನ ಆಗ್ಲಿ. ಇಷ್ಟು ಟಾರ್ಗೆಟ್ ಕೊಟ್ರೆ ಯಾರಿಗೋ ಒಂದು ಟೀಮಿಗೆ ಫ್ರೆಂಡ್. ಟೋಟಲ್ ಆಗಿ ಯಾಕಪ್ಪ ಅಂದ್ರೆ ಈ ಒಂದು ಗ್ರೌಂಡ್ ನಲ್ಲಿ ಅಷ್ಟು ಚೇಂಜ್ ಮಾಡೋದು ಅಷ್ಟು ಸುಲಭ ಅಲ್ಲ, ಆದ್ರೆ ಚೇಂಜಿಂಗ್ ಇದೆ. ಇಲ್ಲಿ ರಿಸಲ್ಟ್ ಕಾಣ್ತಾ ಇದೆ, 21 ಸಲ ಇಲ್ಲಿ ಚೇಂಜಿಂಗ್ ಮಾಡಿದವರೇ ಗೆದ್ದಿದ್ದಾರೆ. ಆದ್ರೆ 355 ಟಾರ್ಗೆಟ್ ಕೊಟ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಫ್ರೆಂಡ್. ಯಾರು ಟಾರ್ಗೆಟ್ ಫಸ್ಟ್ ಕೊಡ್ತಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಅಷ್ಟು ಟಾರ್ಗೆಟ್ ಇಂಡಿಯಾ ಫಸ್ಟ್ ಬ್ಯಾಟಿಂಗ್ ಆದ್ರೆ ಕೊಡುತ್ತೆ, ಪಾಕಿಸ್ತಾನ ಫಸ್ಟ್ ಬ್ಯಾಟಿಂಗ್ ಆದ್ರೆ ಡೌಟ್ ಅನ್ಸುತ್ತೆ ಫ್ರೆಂಡ್. ಯಾಕಪ್ಪ ಅಂದ್ರೆ ಅಂತ ಏನು ಪ್ರದರ್ಶನ ಅವರ ಹತ್ರ ಕೊಡೋಕೆ ಈಗ ಫಕರ್ ಜಮಾನ್ ಕೂಡ ಇಲ್ಲ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಫಕರ್ ಜಮಾನ್ 2017ರಲ್ಲಿ ಚಾಂಪಿಯನ್ ಟ್ರೋಫಿಯಲ್ಲಿ ಶತಕ ಮಾಡಿದ್ರು. ಶತಕ ಬಾರಿಸಿ ಒಂದು ಚಾಂಪಿಯನ್ ಟ್ರೋಫಿನ ವಿನ್ ಮಾಡಿಕೊಟ್ಟಿದ್ರು ಪಾಕಿಸ್ತಾನ ಟೀಮ್ಗೆ. ಆದ್ರೆ ಈಗ ಇಂಜೂರ್ ಆಗಿದೆ, ಆಡೋದು ಡೌಟ್ ಅಂತ ಒಂದು ರಿಪೋರ್ಟ್ ಬರ್ತಾ ಇದೆ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಪ್ಲೇಯಿಂಗ್ 11 ನಲ್ಲಿ ಕೂಡ ಗೊತ್ತಾಗುತ್ತೆ ಫ್ರೆಂಡ್. ಟೋಟಲ್ ಆಗಿ ನಾಳಿನ ಮ್ಯಾಚ್ 2 ಕಡೆ ಫುಲ್ ಟೈಟ್ ಇದೆ. 2 ಕಡೆಯಿಂದ ಸ್ವಲ್ಪ ಲೂಸ್ ಇದೆ. ನನಗನ್ಸುತ್ತೆ ಪಾಕಿಸ್ತಾನಲ್ಲೂ ಕೂಡ ಸ್ವಲ್ಪ ಬಾಲಿಂಗ್ ನಲ್ಲಿ ವೀಕ್ ಅದೇ ಅನ್ಸುತ್ತೆ. ಬ್ಯಾಟಿಂಗ್ ಲೈನ್ ಸ್ವಲ್ಪ ಪರವಾಗಿಲ್ಲ ಅನ್ಸು ಕೂಡ, ಬಾಲಿಂಗ್ ಲೈನ್ ಸ್ವಲ್ಪ ವೀಕ್ ಇದೆ. ಇಂಡಿಯಾ ಎಲ್ಲಾ ವಿಭಾಗದಲ್ಲೂ ಆಲ್ರೌಂಡರ್ ಅಲ್ಲಿ, ಬ್ಯಾಟಿಂಗ್ ನಲ್ಲಿ, ಬಾಲಿಂಗ್ ನಲ್ಲಿ, ಟೋಟಲ್ ಎಲ್ಲಾ ಕಡೆಗೂ ಕೂಡ ಸ್ಟ್ರಾಂಗ್ ಇದೆ ಫ್ರೆಂಡ್. ಟಾಪ್ ಆರ್ಡರ್, ಮಿಡಲ್ ಆರ್ಡರ್, ಲೋಡರ್ ಎಲ್ಲಾ ಕಡೆಗೂ ಸ್ಟ್ರಾಂಗ್ ಆಗಿದೆ. ಈ ಒಂದು ದುಬೈ ಗ್ರೌಂಡ್ ಹೋಮ್ ಗ್ರೌಂಡ್ ಪಾಕಿಸ್ತಾನಕ್ಕೆ ಆದ್ರೂ ಕೂಡ ಇಲ್ಲಿ ರಿಸಲ್ಟ್ ಕಾಣೋದು ಇಂಡಿಯಾ ಪರವಾಗಿ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ದುಬೈನಲ್ಲಿ 7 ಸಲ ಆಡಿದೆ ODI ಫ್ರೆಂಡ್. 7 ಸಲ, 7ರಲ್ಲಿ 6 ಸಲ ಗೆದ್ದಿದೆ, ಒಂದು ಟೈ ಆಗಿದೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗುತ್ತೆ, ಇದು ಇಂಡಿಯಾ ಹೋಮ್ ಗ್ರೌಂಡ್ ಅನಿಸುತ್ತೆ ಫ್ರೆಂಡ್. ಆ ರೀತಿ ಇಲ್ಲಿ ರಿಸಲ್ಟ್ ಬಂದಿದೆ ಫ್ರೆಂಡ್. ಟೋಟಲ್ ಆಗಿ ಟೋಟಲ್ ಆಗಿ ನಾಳಿನ ಮ್ಯಾಚ್ ಎಲ್ಲರೂ ಕೂಡ ಎಂಜಾಯ್ ಮಾಡಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಇದೆ ಒಂದು ಲೈಕ್ ಕೊಡಿ, ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹಾಗೆ ಡ್ರೀಮ್ 11 ಟೀಮ್ ಎಲ್ಲ ಕ್ರಿಯೇಟ್ ಮಾಡ್ತಾ ಇದ್ರು, ಚೆನ್ನಾಗಿರುವಂತಹ ಟೀಮೇ ಕ್ರಿಯೇಟ್ ಮಾಡಿ ಅಂತ ಈ ಒಂದು ವಿಡಿಯೋಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಟೇಕ್ ಕೇರ್, ಬಾಯ್.